ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುತೇಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ಈ ಮಾರ್ಚ್ ತಿಂಗಳಲ್ಲಿ ಬರುವಂತಹ ಯುಗಾದಿ ಅಮಾವಾಸ್ಯೆಯು ಅತ್ಯಂತ ವಿಶೇಷವಾಗಿದೆ. ಈ ಅಮಾವಾಸ್ಯೆಯ ನಂತರ ಗ್ರಹಗಳ ರಾಜನಾದ ಸೂರ್ಯ, ಸಂಪತ್ತಿನ ಅಧಿದೇವತೆ ಆದ ಮಹಾಲಕ್ಷ್ಮಿಯ ಕೃಪೆಯಿಂದ ಈ ರಾಶಿಗಳಿಗೆ ಅದೃಷ್ಟ ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುದಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಅಮಾವಾಸ್ಯೆ ನಂತರ ಸೂರ್ಯ ನಿಮ್ಮ ರಾಶಿಯಲ್ಲಿ ಪ್ರವೇಶ ಮಾಡೋದರಿಂದ ನಿಂತು ಹೋಗಿರುವಂಥ ಹಣಕಾಸಿನ ಸಮಸ್ಯೆಗಳು ಮುಂದುವರಿತವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತದೆ. ಅಮಾವಾಸ್ಯೆ ದಿನ ಮಹಾಲಕ್ಷ್ಮಿಗೆ ಕೆಂಪು ಹೂವನ್ನು ಕೊಟ್ಟು ಪೂಜೆ ಮಾಡಿ. ಎರಡನೇ ರಾಶಿ ಕನ್ಯಾ ರಾಶಿ. ಇದುವರೆಗೂ ಕಾಡುತ್ತಿರುವ ಸಾಲದ ಬಾಧೆಯಿಂದ ನಿಮಗೆ ಮುಕ್ತಿ ಸಿಗ್ತದೆ. ಹೊಸ ಬಿಸ್ನೆಸ್ ಮಾಡುವುದಕ್ಕೆ ಸುವರ್ಣ ಅವಕಾಶ. ಮನೆಯ ವಸೂಲಿಗೆ ಕುಂಕುಮ ಮತ್ತು ಅರಿಶಿಣ ಹಚ್ಚೋದ್ರಿಂದ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ಮೂರನೇ ರಾಶಿ ಕುಂಭರಾಶಿ. ದೀರ್ಘಕಾಲ ಕಷ್ಟಗಳು ಮಂಜಿನಂತೆ ಕರಗ್ತದೆ. ಮನೆಯಲ್ಲಿ ಸುಖ ಸಂತೋಷ ನೆಲೆಸ್ತದೆ. ದಂಪತಿಗಳಲ್ಲಿದ್ದ ಕಿರಿಕಿರಿ ದೂರ ಆಗಿ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ನೆಲೆಸ್ತದೆ. ಶುಕ್ರರಂದು ಬಡ ಮುತ್ತೈದೆಗಳಿಗೆ ಅರಿಶಿಣ ಕುಂಕುಮವನ್ನು ದಾನ ಮಾಡಿ. ಈ ಎಲ್ಲ ರಾಶಿಗಳು ಈ ಯುಗಾದಿಯ ದಿನದಂದು ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಣ ಮಾಡಿ ದಾರಿದ್ರ್ಯವನ್ನು ಹೋಗಲಾಡಿಸಲು ಸಂಜೆ ಅಶ್ವತ್ಥ ಮರದ ಕೆಳಗಡೆ ದೀಪವನ್ನು ಹಚ್ಚಿ ಈ ಹೊಸ ವರ್ಷ ನಿಮ್ಮೆಲ್ಲರ ಬದುಕಿನಲ್ಲಿ ಬಂಗಾರದಂಥ ದಿನಗಳಲ್ಲಿ ಬರಲೆಂದು ಆರಿಸುತ್ತೇನೆ. ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಮಗೆ ಕರೆ ಮಾಡಿ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.